ಹುಬ್ಬಳ್ಳಿಯ ನೇಹಾ ಕೊಲೆ ಪ್ರಕರಣ ಪಟ್ಟಣದ ಗಚ್ಚಿನ ಮಠದ ಶ್ರೀ ಶಂಕರ ರಾಜೇಂದ್ರ ಸ್ವಾಮಿಗಳಿಂದ ಖಂಡನೆ. ಅತ್ಯಂತ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹ. ಅಮೀನಗಡ ಹುಬ್ಬಳ್ಳಿಯ ನೇಹಾ ಕೊಲೆ ಪ್ರಕರಣ ಪಟ್ಟಣದ ಪ್ರಭು ಶಂಕರೇಶ್ವರ ಗಚ್ಚಿನ ಮಠದಲ್ಲಿ ಶ್ರೀಮಾನೀಪ್ರ ಶಂಕರ ರಾಜೇಂದ್ರ ಮಹಾಸ್ವಾಮಿಗಳು ಹಾಗೂ ಗುಳೇದಗುಡ್ಡದ ಅಭಿನವ ಒಪತೇಶ್ವರ ಮಹಾಸ್ವಾಮಿಗಳು ಇಂದು ಸುದ್ದಿಗೋಷ್ಠಿ ನಡೆಸಿ ಈ ಅಮಾನವೀಯ ಘಟನೆಗೆ ಖಂಡನೆ ವ್ಯಕ್ತಪಡಿಸಿದರು. ಕೃತ್ಯವೆಸಗಿದ ಆರೋಪಿಗೆ ಸರ್ಕಾರ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿದರು. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪ್ರಭು ರಾಜೇಂದ್ರ ಸ್ವಾಮಿಗಳು, ಹುಬ್ಬಳ್ಳಿ ಕಾಲೇಜ್ ಕ್ಯಾಂಪಸ್ನಲ್ಲಿ ನಿರಂಜನ ಹಿರೇಮಠರ ಪುತ್ರಿ ನೇಹಾಳನ್ನು ಬರ್ಬರ ಹತ್ಯೆ ಮಾಡಿರುವುದು ಇಡೀ ದೇಶಕ್ಕೆ ತಲೆ ತಗ್ಗಿಸುವಂತೆ ಮಾಡಿದೆ. ಈ ಘಟನೆಯಿಂದ ರಾಜ್ಯದ ಜನತೆ ಬೆಚ್ಚಿ ಬಿದ್ದಿದ್ದು, ಅಮಾಯಕ ವಿದ್ಯಾರ್ಥಿನಿಯ ಅಮೂಲ್ಯವಾದ ಜೀವ ಬಲಿ ತೆಗೆದಿರುವ ನೀಚ ಕೆಲಸ ಎಂದಿಗೂ ಯಾರೂ ಕ್ಷಮಿಸಲು ಸಾಧ್ಯವಿಲ್ಲ. ಶಾಲೆ ಎಂಬುದು ಒಂದು ದೇವಾಲಯವಿದ್ದಂತೆ. ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬನ್ನಿ ಎಂಬ ನಾಣ್ಣುಡಿ ಎನ್ನುವ ಸಂದೇಶ ಸಾರುವ ಶಿಕ್ಷಣ ಸಂಸ್ಥೆಯಲ್ಲಿ ಹೀನ ಕೃತ್ಯ ನಡೆದಿರುವುದು ಆಘಾತಕಾರಿ ವಿಷಯ. ಕೂಡಲೇ ಈ ಕೃತ್ಯವೆಸಗಿದ ಆರೋಪಿಯನ್ನು ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಪ್ರಭು ಕೈಲಾಸಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು, ಪುರ್ತಗೇರಿ ಪ್ರಶಾಂತ್ ದೇವರು ವಿಜಯಪುರ, ಚರಮೂರ್ತಿ ದೇವರು ವಿಜಯಪುರ ಉಪಸ್ಥಿತರಿದ್ದರು. ಹೇಳಿದ ಹಾಗೆ ನಿನ್ನೆ ದಿವಸ ನಿರಂಜನ ಹಿರೇಮಠ ಅಂತಕ್ಕಂಥ ಅವರ ಸುಪುತ್ರಿ ನ್ಯಾಯ ಬರ್ಬರವಾಗಿ ಹತ್ಯೆಯಾಗಿದ್ದು ನಮ್ಮೆಲ್ಲ ಈ ಭಾರತ ದೇಶವೇ ತೆರೆದುಕೊಳ್ಳುವಂಥ ಪರಿಸ್ಥಿತಿ ನಾವೆಲ್ಲ ಕಾಣ್ತಾ ಇದ್ದೀವಿ. ಯಾಕಂದರೆ ನಾವೆಲ್ಲ ಮನಸ್ಥಿತಿಯನ್ನು ಕಳೆದುಕೊಂಡು ಈಗಿನ ಯುವಕರೊಳಗೆ ಆಧ್ಯಾತ್ಮಿಕದ ಒಲವನ್ನು ಕಡಿಮೆ ಆದ್ರಿಂದ ಈ ಥರ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಇವತ್ತು ನಾವು ಹೇಳಬೇಕಾಗ್ತಾ ಇದೆ. ವಿದ್ಯಾರ್ಥಿಗಳಾಗಿದ್ದುಕೊಂಡು ವಿದ್ಯಾರ್ಥಿ ಜೀವನವನ್ನು ಯಾವ ರೀತಿಯಾಗಿ ಮುನ್ನಡೆಸಿಕೊಂಡು ಹೋಗಬೇಕು ಅನ್ನೋ ಚಿಂತನೆಯನ್ನು ಬಿಟ್ಟು ಇಂಥ ದುಷ್ಕೃತ್ಯದೊಳಗೆ ಭಾಗಿ ಆಗ್ತಾ ಇದ್ದಾರಪ್ಪ ಅಂತಂದ್ರೆ ಅದು ಸಂಸ್ಕಾರದ ಕೊರತೆ, ಧರ್ಮದ ಕೊರತೆ ಅಂತ ಅನ್ನಿಸ್ತಾ ಇದೆ. ಅದೆಲ್ಲ ಘಟನೆಯನ್ನು ಶಿಕ್ಷಣ ಸಂಸ್ಥೆಯೊಳಗೆ ಅದು ಆಗ್ತಾ ಇದೆಪ್ಪ ಅಂತಂದ್ರೆ ಅದು ಆಗಬಾರದು ಅಂತಕ್ಕಂಥ ಮಾತನ್ನು. ಯಾಕಂದರೆ ಶಿಕ್ಷಣಪ್ಪ ಅಂತಂದ್ರೆ ಅದು ನಮಗೆ ದೇವರ ಮನೆ ಇದ್ದ ಹಾಗೆ, ದೇವರ ಗುಡಿ ಇದ್ದ ಹಾಗೆ. ಅಲ್ಲಿ ನಾವೆಲ್ಲ ಹೋಗ್ತೀವಿ ಕೈ ಮುಗಿದು ತೆಲೆಬಾಗಿ ಒಳಗೆ ಬಾ ಅಂತಕ್ಕಂಥ ಮಾತನ್ನು ನಾವೆಲ್ಲ ಸ್ಮರಣೆ ಮಾಡ್ತೀವಿ. ಅಂಥ ಸಂಸ್ಥೆಯೊಳಗೆ ಯಾವುದೂ ಘಟನೆಗಳು ಆಗಬಾರ್ದು. ಇಂಥ ಆಗ್ತಪ್ಪ ಅಂತಂದ್ರೆ ನಮ್ಮ ದೇಶಕ್ಕೆ ಒಂದು ಗುರುತು ಅಂತಕ್ಕಂಥ ಮಾತನ್ನು ಇಲ್ಲಿ ನಾವೆಲ್ಲ ನೆನೆಸ್ಕೋಬೇಕಾಗ್ತಾ ಇದೆ. ಇವತ್ತು ಇಡೀ ದೇಶಾದ್ಯಂತ, ರಾಜ್ಯಾದ್ಯಂತ ಸಣ್ಣ ಸಣ್ಣ ಗ್ರಾಮ ಮೊದಲು ಮಾಡಿಕೊಂಡು ಆಗಿರ್ತಕ್ಕಂಥ ಘಟನೆಗೆ ನಾವೆಲ್ಲ ಖಂಡಿಸಬೇಕಾಗ್ತಾ ಇದೆ. ಇಂಥ ಮಕ್ಕಳನ್ನು ಈ ರೀತಿಯಾಗಿ ಬರ್ಬರವಾಗಿ ಹತ್ಯೆ ಮಾಡುವುದು ಎಲ್ಲರ ಮನಸ್ಸಿಗೆ ನೋವು ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಬೇಕಾಗ್ತಾ ಇದೆ. ಇವತ್ತು ಮಕ್ಕಳವೇ ಸಂಪತ್ತು, ಮಕ್ಕಳವೇ ಆಸ್ತಿ ಅಂತಕ್ಕಂಥ ದೇಶದೊಳಗೆ ಇಂಥ ಒಂದು ಕೃತ್ಯ ಆಗ್ತೈತಪ್ಪ ಅಂತಂದ್ರೆ ಅದು ಮನಸ್ಸಿಗೆ ಭಾಳ ನೋವಾಗ್ತಾ ಇದೆ ಅಂತಕ್ಕಂಥ ಮಾತನ್ನು ಅವರ ತಂದೆ ತಾಯಿಗೆ ಬಹುಶಃ ಎಷ್ಟು ನೋವಾಗಿದೆಯೋ ಅಷ್ಟು ಸಹಿತ ಎಲ್ಲ ಸಮಾಜದ ಹಿರಿಯರಿಗೂ ಸಹಿತ ನೋವಾಗಿದೆ. ಇದನ್ನು ಖಂಡಿಸ್ತಾ ಇದ್ದೀವಿ. ಸರ್ಕಾರ ಇದನ್ನು ಬೇಗನೆ ಆ ಒಂದು ಹತ್ಯೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗೆ ಒಳ್ಳೆಯ ಶಿಕ್ಷಣ ಕಲಿತಕ್ಕಂಥ ವಿದ್ಯಾರ್ಥಿನಿಯರಿಗೆ ಹತ್ಯೆಯನ್ನು ಮಾಡಿರ್ತಕ್ಕಂಥ ಅಪರಾಧಿಗೆ ಸರ್ಕಾರ ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಂಡು ಆ ಒಂದು ಶಿಕ್ಷೆಯನ್ನು ಕೊಡಬೇಕು. ಈ ಶಿಕ್ಷಣದಿಂದ ಅವರಿಗೂ ಸಹಿತ ಮುಂದೆ ಆಗಲಾಗ್ತಕ್ಕಂಥ ಘಟನೆಗಳನ್ನು ಅವ್ರು ನೆನಪು ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳುತ್ತಾ ಈ ಹತ್ಯೆಗೆ ನಾವೆಲ್ಲ ಮಹಾಸ್ವಾಮಿಗಳವರು ಖಂಡಿಸ್ತಾ ಇದ್ದೀವಿ ಅಂತಕ್ಕಂಥ ಹೇಳಿ ಅವರ ಮಾತನ್ನು ಮುಗಿಸ್ತಾರೆ. ಗುರುಗಳವರಿಗೂ ಕೂಡ ಶರಣಗಳನ್ನು ಹೇಳಿ, ತಮಗೆಲ್ಲರಿಗೂ ಕೂಡ ಮತ್ತು ಸನ್ನಿಹಿತರಿಗೂ ಕೂಡ ಶರಣಗಳನ್ನು ಹೇಳಿ, ಮೊನ್ನೆ ತಾನೇ ನಿಂದಿರ್ತಕ್ಕಂಥ ಹುಬ್ಬಳ್ಳಿ ಒಳಗೆ ನಿರಂಜನ ಹಿರೇಮಠರ ಮಗಳಾಗಿರ್ತಕ್ಕಂಥ ನೇಹಾ ಒಂದು ಭೀಕರಾಗಿರ್ತಕ್ಕಂಥ ಹತ್ಯೆಯಾಗಿದ್ದು ಇಡೀ ಮನುಕುಲಕ್ಕೆ ಮನಸ್ಸಿಗೆ ನೋವಾಗುವಂತಾಗಿರ್ತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿ. ಈ ಥರನ ಆಗಬಾರ್ದು. ಯಾರೇ ಮಕ್ಕಳು ಶಾಲೆಯೊಳಗೆ ಓದ್ತಾರೋ, ಒಂದು ಉನ್ನತ ವ್ಯಾಸಂಗ ಮಾಡ್ತಾರಂತಂದರೆ
ಯಾವುದೇ ಒಂದು ವಿಚಾರಕ್ಕೆ ಒಳಪಟ್ಟು ಈ ಥರನೇ ಬರೋಬ್ಬರಿ ಇರ್ತಕ್ಕಂಥ ಈ ಕೊಲೆಯನ್ನು ಮಾಡಬಾರದು. ಇಂಥ ದುಷ್ಟರನ್ನು ಅವ್ರನ್ನ ಸೆರೆ ಹಿಡಿದು ಅವರ ಕಠಿಣ ಶಿಕ್ಷೆಯನ್ನು ಕೂಡ ಸರ್ಕಾರ ಮಾಡಲು ಈ ಮೂಲಕ ನಾವು ಪೂಜ್ಯ ಸಿದ್ದರಾಜೇಂದ್ರ ಮಹಾಸ್ವಾಮಿ ಸನ್ನಿಧಿ ಒಳಗೆ ನಾವು ಆಗ್ರಹ ಕೂಡ ಮಾಡ್ತಾ ಇದ್ವಿ. ಅಹಿತಕರ ಘಟನೆಗಳನ್ನು ಆಗಬಾರದು. ಯಾಕಂದ್ರೆ ಮಕ್ಕಳನ್ನು ದೇಶದ ಸಂಪತ್ತನ್ನು ಕಲಿತು ನಾವೆಲ್ಲ ಒಂದು ಹೆಣ್ಣೊಂದು ಕಲಿತರೆ ಸಾಲಿಯೊಂದು ಕಲಿತಂತೆ ಅಂದ ಹಾಗೆ ಒಂದು ಮಗು ಒಂದು ಓದಿ ದೊಡ್ಡವರಾಗ್ತೀವಪ್ಪ ಅಂತಂದರೆ ಆ ಮಕ್ಕಳಿಗೆ ಇಂಥ ಒಂದು ಕೆಟ್ಟದಾಗಿರ್ತಕ್ಕಂಥ ಘಟನೆ ಆಗಬಾರ್ದು ಅಂತ ಈ ಮೂಲಕ ನಾವು ಸರ್ಕಾರಕ್ಕಾಯ್ತು ಇಲಾಖೆ ಅಧಿಕಾರಿಗಳಾಯ್ತು ಅವ್ರನ್ನ ಬಂಧಿಸಿ ಅವರಿಗೆ ಒಂದು ಶಿಕ್ಷಣ ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕಂತ ನಾನು ಸರ್ಕಾರದ ವಿನಂತಿ ಮಾಡ್ತೀನಿ.